ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವಾಭಿವದನ್ಯ ಆಸ್ತೆ. ಇದು ಪುರುಷ ಸೂಕ್ತದ ಯಜುರ್ವೇದದ ಪುರುಷ ಸೂಕ್ತ ಪಾಠದ 16-17ನೇ ಮಂತ್ರಗಳು. ಋಗ್ವೇದದಲ್ಲಿ 16ನೇ ಮಂತ್ರಗಳು. 15ನೇ ಮಂತ್ರ ಆದ್ಮೇಲೆ ಯಜ್ಞೇನ ಯಜ್ಞಮೈಜಂತ ದೇವಾಹ ಅಂತ ಅನ್ನೋ ಮಂತ್ರ ಪ್ರಾರಂಭ ಆಗುತ್ತೆ. ಈ ಯಜ್ಞೇನ ಯಜ್ಞಮೈಜಂತ ಅನ್ನೋದು 16ನೇ ಮಂತ್ರ. ಅಲ್ಲಿ ಆ ಮಂತ್ರದ ಮೊದಲು ಈ 2 ಮಂತ್ರಗಳಿವೆ. ಅದು 18ನೇ ಮಂತ್ರ ಆಗುತ್ತೆ. ತೈತ್ತಿರೀಯ ಸಂಹಿತೆಯ ಯಜುರ್ವೇದ, ತೈತ್ತಿರೀಯ ಅರಣ್ಯಕಲ್ಲಿ ಬಂದಿರುವುದು, ತೈತ್ತಿರೀಯ ಸಂಹಿತೆಯಲ್ಲಿ ಬಂದಿಲ್ಲ. ಈ ಯಜುರ್ವೇದದ ಪುರುಷ ಸೂಕ್ತದ ಪಾಠ. ಅದರಿಂದ ಈ ಹಿಂದೆ ಹೇಳಿದ್ದು ಶ್ರುತಿ ಆಗದೇ ಇರುವ ಸಾಧ್ಯತೆ ಇದೆ ಅಂತ ನಾನು ಹೇಳಿದೆ. ಅದು ಶ್ರುತಿಯಲ್ಲಿ ನನ್ನ ನೆನಪು ಆದರೆ ಅದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು. ಅಷ್ಟು ತನಕ ಅದನ್ನು ನಾವು ಈಗ ಖಚಿತವಾಗಿ ಯಾವ ಭಾಗ ಅಂತ ನೋಡೋ ತನಕ ಈ ಪಾಠ ಅದು ಸ್ವಲ್ಪ ಪಾಠಾಂತರದ ಜೊತೆಗೆ ಭಗವದ್ಗೀತೆಯಲ್ಲಿದೆ. ಇದು 2 ಖಚಿತವಾಗಿ ಪೂರ್ಣ ಸೂಕ್ತದ ಯಜುರ್ವೇದದ ಶ್ರುತಿಯ ಮಂತ್ರ. ಇದಕ್ಕೆ ಪಂಡ ಋಷಿಯಾದ ಪುರುಷರಾಮಕ ಭಗವಂತರೇ ಅದನ್ನ ಅಹಂ ಏಕಂ ವೇದ, ಇವನನ್ನ ಈ ಪುರುಷನನ್ನ ನಾನು ಬಲ್ಲೆ, ನಾನು ಮತ್ತ ಅವನು ಹೇಳ್ತಾನಲ್ಲ ನಾಣ್ಯೋ ಮದ್ವೇದ ಕಶ್ಚನ, ನಾಣ್ಯೋ ಮದ್ವೇದ ಕಶ್ಚನ, ನನ್ನ ಬಗ್ಗೆ ಅಥವಾ ಇತ್ಯಸ್ಯ ವೇದದ ಅರ್ಥ, ವೇದಾರ್ಥ ಭಗವಂತನೇ ತಾನೆ. ವೇದದ ಪೂರ್ಣ ಅರ್ಥವನ್ನು ನಾನಲ್ಲದೆ ಇನ್ಯಾರೂ ತಿಳಿಯಿಲ್ಲ. ಯಾಕಂದ್ರೆ ವೇದದ ಪೂರ್ಣ ಅರ್ಥ ತಿಳಿದು ಭಗವಂತನ ಪೂರ್ಣ ತಿಳಿಯುವುದು ಅಂತ ಅರ್ಥ. ಅಂದ್ರೆ ಭಗವಂತನನ್ನ ಪೂರ್ಣ ತಿಳಿದವನು ಯಾರು? ಭಗವಂತ ಒಬ್ಬನೇ, ಇನ್ಯಾರು ತಿಳಿಯಲು ಸಾಧ್ಯವಿಲ್ಲ. ಅದನ್ನ ಅಹಂ ಏಕಂ ವೇದ. ಈ ಮಂತ್ರವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಋಷಿಗಳು ಕಂಡಿರುವ ಸಾಧ್ಯತೆ ಇದೆ, ಅದನ್ನು ಕಂಡಿದ್ದಾರೆ. ಆದರೆ ಭಗವಂತ ಅದನ್ನು ಮೊದಲು ಕಂಡಾಗ ಹೇಗೆ ಕಂಡ? ಅಹಂ ಏತಂ ವೇದ, ನಾನು ಇವನನ್ನ ತಿಳಿದಿದ್ದೇನೆ. ಏತಂ ತನ್ನದೇ ರೂಪವನ್ನು ನೋಡು, ಏತಂ ಈ ನನ್ನ ಈ ರೂಪವನ್ನ ನಾನು ತಿಳಿದಿದ್ದೇನೆ. ವೇದಾಹಂ ಏತಂ ಪುರುಷಂ. ಅಲ್ಲಿ ಕವಿಂ ಪುರಾಣ ಅಂತಿದೆ. ಒಂದು ದೃಷ್ಟಿಯಿಂದ ಕವಿಂ ಪುರಾಣ ಅನ್ನೋದನ್ನೇ ವೇದಾಹಂ ಏತಂ ಪುರುಷಂ ವ್ಯಾಖ್ಯಾನ ಮಾಡಿದಾಗ ಈಗ ಅಹಂ ಏತಂ ವೇದ, ನಾನು ಭಗವಂತನನ್ನು ಪೂರ್ಣವಾಗಿ ತಿಳಿದಿದ್ದೇನೆ, ಅದೇ ಕವಿ ಸರ್ವಜ್ಞ. ಪುರಾಣ ಅಂತಿದೆ. ಪುರಾಣ ಅಂದ್ರೆ ಪುರದೊಳಗೆ ಇರುವವ, ಅದೇ ಪುರುಷ ಅಂದ್ರೆ ಅದೇ ಪುರಾಣಂ ಅಂದ್ರೆ ಪುರುಷಂ ಒಂದು ವ್ಯಾಖ್ಯಾನ, ಕವಿಂ ಅನ್ನೋದ್ರೆ ವೇದಾಹಮೇತಂ ಒಂದು ವ್ಯಾಖ್ಯಾನ. ವೇದಾಹಮೇತಂ, ನಾನು ಇದನ್ನ ಚೆನ್ನಾಗಿ ತಿಳಿದಿದ್ದೇನೆ. ಈ ಯಾರನ್ನ? ಈ ತತ್ವ. ಯಾವ ತತ್ವ? ಪುರುಷ ತತ್ವವನ್ನು. ಪುರುಷಂ ಭಗವಂತ. ಎಂಥ ಪುರುಷ? ಪುರುಷಂ ಮಹಾಂತಂ, ಮಹಾಪುರುಷ ಅಂದ್ರೆ ಉತ್ತಮ ಪುರುಷ, ಪುರುಷೋತ್ತಮ, ಪುರುಷರಲ್ಲಿ ಶ್ರೇಷ್ಠ. ಹಿಂದೆ ಬಂದಿದೆ ಅದೆಲ್ಲ. ಇಬ್ಬರು ಪುರುಷರ ಅಕ್ಷಪುರುಷರ ಅಲ್ಲ, ಪುರುಷರಲ್ಲಿ ಶ್ರೇಷ್ಠನಾದ ಪುರುಷ. ಅದರಿಂದ ಮುಖ್ಯವಾಗಿ ಅವನೇ ಪುರುಷ. ಇವಾಗ ಭಾಗವತದಲ್ಲಿ ಬರ್ತಾರೆ, ವಂದಾಮಹೇ ಪುರುಷತೆ ಚರಣಾರವಿಂದಂ. ಇದನ್ನು ಈಗ ಏನು ಪಾಠ ಮಾಡಿದ ಒಂದೇ ಮಹಾಪುರುಷತೆ ಚರಣಾರವಿಂದಂ ಅಂತ ಒಂದು ಪಾಠ ಇದೆ. ಅದನ್ನ ಮಹಾಂತಂ ಪುರುಷಂ, ಬರೇ ಪುರುಷ ಅಲ್ಲ ಮಹಾಪುರುಷ ಅಂತ. ಮಹಾಪುರುಷನೇ ಪುರುಷ, ಉಳಿದವರೇ ಎಂಥ ಪುರುಷರಿ. ಅದರಿಂದ ಮಹಾನ್ ಬಿಟ್ಟುಬಿಟ್ರು ಅವರೇ. ಒಂದೇ ಮಹಾಪುರುಷ ಅಂದ್ರೆ ಒಂದೇ. ವಂದಾಮಹೇ ಪುರುಷತೆ ಚರಣಾರವಿಂದಂ, ವಂದಾಮಹೇ ಪುರುಷತೆ ಚರಣಾರವಿಂದಂ ಹೆಚ್ಚು ಸುಂದರವಾದ ಪಾಠ. ಯಾಕೆಂದ್ರೆ ಒಂದೇ ನೋಡಿ, ಹೇಗೆ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ. ಪ್ರಾರ್ಥನೆಯಲ್ಲಿ ಯಾವಾಗಲೂ ಪ್ರಾಚೀನರು ಏಕವಚನವನ್ನು ಪ್ರಯೋಗಿಸ್ತಿರ್ಲಿಲ್ಲ. ನಾನು ಅಂತ ಅವ್ರು ಎಂದು ಹೇಳ್ತಿಲ್ಲ, ನಾವು ಅಂತ ಹೇಳೋದು. ಅಂದ್ರೆ ವಂದಾಮಹೇ ಚೆನ್ನಾಗಿರುತ್ತೆ. ಧೀಮಹಿ ಧ್ಯಾನ ಮಾಡ್ತೇವೆ, ಧ್ಯಾಯಾಮಿ ಅಂತ ಹೇಳುವುದಿಲ್ಲ ಅವರು, ಬಹುವಚನ ಹೇಳ್ತಾರೆ. ವಂದಾಮಹೇ ಪುರುಷಾನ್. ಹಾಗೆ ಪುರಾಣಂ ಪುರುಷಂ, ಪುರುಷಂ ಅಂತ ಅನ್ನೋದೇ ಸಾಕು. ಅದರ ವಿವರಣೆಯೂ ಹೌದು. ಮಹಾಂತಂ ಪುರುಷಂ, ಅವನು ಎಲ್ಲಕ್ಕಿಂತ ದೊಡ್ಡ ಪುರುಷ. ಮಹಾಂತಂ ಪುರುಷಂ ಅನ್ನೋದನ್ನೇ ಅನುಶಾಸಿತಾರಂ ಅನ್ನೋದರದ್ದು ವ್ಯಾಖ್ಯಾನ. ಅದು ಪುರುಷೇತೆ, ಒಳಗೆ ಪುರದ ಒಳಗೆ ಇದ್ದಾನೆ. ಯಾಕೆ? ನಮ್ಮನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ. ಅನುಶಾಸನ ಒಳಗಿರುವುದು ಏನು? ಒಳಗೆ ಇದ್ದು ಪ್ರೇರಣೆ ಮಾಡೋದಕ್ಕೋಸ್ಕರ ಒಳಗಿರ್ತಕ್ಕವನು. ಆಮೇಲೆ ಶಕಾರ ಪ್ರಾಣ ಆತ್ಮ ಅಂತ ಪುರುಷ ಶಬ್ದಕ್ಕೆ ವಿಶೇಷವಾಗಿ ನಿರ್ವಚನ ಹಾಕಿದ್ರೆ ಪುರು ಮತ್ತು ಶಾ. ಶಾ ಅಂದ್ರೆ ಏನು ಗೊತ್ತುಂಟ? ಶಕಾರ. ಇದು ಇತರ ಇದರಲ್ಲಿ ಬರೆದಿದ್ದಕ್ಕೆ ಅರ್ಥ. ಅವನು ಪುರು ಅಂದ್ರೆ ದೊಡ್ಡವ, ಎಲ್ಲಕ್ಕಿಂತ ದೊಡ್ಡವ, ಮತ್ತು ಅವನು ಶಾ. ಅವನು ಪುರು ಮತ್ತು ಅವನು ಶಾ. ಶಾ ಅಂದ್ರೆ ಏನು? ಶಾ ಅಂದ್ರೆ ಶಕಾರ ಪ್ರಾಣ ಆತ್ಮ ನಕಾರೋ ಬಲಂ. ನೋಡಿ, ಪುರಾಣ ಪುರುಷ ಎರಡದೇ ಅರ್ಥ. ಒಂದು ಪುರು ಮತ್ತು ಶಾ, ಒಂದು ಪುರ ಮತ್ತು ಣ. ಪುರು ಅಂದ್ರೆ ಎಲ್ಲಕ್ಕಿಂತ ದೊಡ್ಡವ, ಎಲ್ಲಕ್ಕೆ ದೊಡ್ಡವನಾಗ ಏನಾಗಿದ್ದಾನೆ ಅವ? ಶಾ ಆಗಿದ್ದ. ಶಾ ಅಂದ್ರೆ ಏನು? ಶಕಾರ ಪ್ರಾಣ ಆತ್ಮ, ಅಂತರ್ಯಾಮಿಯಾಗಿ ಒಳಗಿದ್ದು ಪ್ರಾಣ ಅಂದ್ರೆ ಪ್ರೇರಕ ಅಂತ ಚೇಷ್ಟೆ, ಸರ್ವಚೇಷ್ಟ, ಅಂತರ್ಯಾಮಿಯಾಗಿ ಒಳಗಿದ್ದು ನಮ್ಮ ಸಮಸ್ತ ಚೇಷ್ಟೆಗಳನ್ನು ನಿಯಂತ್ರಿಸುವ ಸರ್ವಪ್ರೇರಕ ಅಂತ.
ಹಾಗಾದ್ರೆ ಕುರು ಎಲ್ಲಕ್ಕಿಂತ ದೊಡ್ಡ ಪ್ರೇರಕ ಶಕ್ತಿ. ಯಾಕೆಂದ್ರೆ ನಮ್ಮೊಳಗೆ ತತ್ವಾಭಿಮಾನ ದೇವತೆಗಳು ಪ್ರೇರಣೆ ಮಾಡ್ತಾ ಇದ್ದಾರೆ, ಪ್ರಾಣದೇವರು ಪ್ರೇರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಪ್ರೇರಕನಾಗಿ ಸರ್ವಪ್ರೇರಕನಾಗಿ ಎಲ್ಲಕ್ಕಿಂತ ದೊಡ್ಡ ಪ್ರೇರಕ ಅವನು ಪುರು ಶಾ. ಶಾ ಅಂದ್ರೆ ಸರ್ವಪ್ರೇರಕ ಅಂತ ಅರ್ಥ. ಅದನ್ನೇ ಅನುಶಾಸಿತಾರಂತ, ಶಾಸನ ಮಾಡೋದನ್ನು ಪ್ರೇರಣೆ ಮಾಡೋದು ಅಂತ ಅರ್ಥ. ಪುರಾಣ ಅಂದ್ರೆ ಏನಾಯ್ತು? ಪುರಾ ಎಲ್ಲರಿಗಿಂತ ಮೊದಲು ಪುರದೊಳಗೆ ಬಂದವ ಮತ್ತು ಅವನು ಪ್ರೇರಣೆ ಮಾಡ್ಬೇಕಲ್ಲಪ್ಪ. ಪ್ರೇರಣೆ ಮಾಡಲಿಕ್ಕೆ ಎಲ್ಲರಿಗೂ ಪ್ರೇರಣೆ ಮಾಡಲಿಕ್ಕೆ ಅವನಿಗೆ ಎಲ್ಲಿಂದ ತಾಕತ್ತಂದ್ರೆ ನಹ ಅಂದ್ರು. ನಹ ಅಂದ್ರೆ ಏನು? ನಕಾರೋ ಬಲಂ, ಎಲ್ಲರನ್ನೂ ನಮಯತಿ, ಎಲ್ಲರನ್ನೂ ಬಗ್ಗಿಸುವ, ಎಲ್ಲರನ್ನೂ ಬಗ್ಗಿಸಿ ಅವರನ್ನ ಶರಣಾಗಿಸುವ ಅಸಾಧಾರಣವಾದ ಬಲ ಇರತಕ್ಕ ಸರ್ವಶ್ರೇಷ್ಠ ಬಲವುಳ್ಳವ, ಸರ್ವಶ್ರೇಷ್ಠ ಪ್ರೇರಕ ಪುರಾಣ ಪುರುಷ. ಇದು ಒಂದೇ ಸಂಗತಿ, ಎರಡು ಮುಖಗಳು. ಮತ್ತು ಅವನು ಇಲ್ಲಿ ಅನೋರಣೀಯಾಂಶ ಅಂತ ಹೇಳಿದಲ್ಲ, ಅದನ್ನು ಅಲ್ಲಿ ಹೇಳಿದ್ರು ಮಹಾಂತ ಅಂತ. ಅವನು ಅಣುವಿಗಿಂತ ಅಣು, ಆದ್ದರಿಂದ ಅವನು ಮಹತ್ತಿಗಿಂತ ಮಹತ್ವ. ಎಲ್ಲಕ್ಕಿಂತ ದೊಡ್ಡವ, ಎಲ್ಲಕ್ಕಿಂತ ಚಿಕ್ಕವ. ಯಾಕೆಂದ್ರೆ ಎಲ್ಲಕ್ಕಿಂತ ಚಿಕ್ಕವನಾಗದವ ಎಲ್ಲಕ್ಕಿಂತ ದೊಡ್ಡವನಾಗ್ಲಿಕ್ಕೆ ಬರೋದಿಲ್ಲ. ಇವಾಗ ಯಾರು ಪರಮಾಣುವಿನ ಒಳಗಿಲ್ಲವೋ ಅವ್ರು ಎಲ್ಲ ಕಡೆ ಇರುವುದು ಹಾಗೆ, ಎಲ್ಲ ಕಡೆ ಇಲ್ಲ. ಯಾಕಂದ್ರೆ ಪರಮಾಣು ಒಳಗೆ ಇಲ್ಲ, ಅವನೆಲ್ಲ ಕಡೆ ಇರುವುದು ಹಾಗೆ. ಹಾಗಾಗಿ ಎಲ್ಲ ಕಡೆ ಇರಬೇಕಾಗಿದ್ರೆ ಅಂದ್ರೆ ಎಲ್ಲ ಕಡೆ ಇರೋನು ಮಹತ್ವಮಹೀಯ, ಆಮ್ನಿ ಪ್ರೆಸೆಂಟ್ ಆಗಬೇಕಾಗಿದ್ರೆ ಅವನು ಹಿ ಮಸ್ಟ್ ಬಿ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್. If he is bigger than biggest or greater than greatest, he must be smaller than smallest. ಅದರಿಂದ ಅವನು ಅನೋಹಣೀಯ, ಅದರಿಂದ ಅವನು ಮಹತೋಮಹೀಯನ್, ಮಹಾಂತಂ, ಎಲ್ಲಕ್ಕಿಂತ ದೊಡ್ಡವ. ಆಮೇಲೆ ಮುಂದಿನದವರು ಹೇಳ್ತಾನೆ ನೋಡಿ, ಆದಿತ್ಯ ವರ್ಣಂ, ಅದೇ ಶಬ್ದವನ್ನು ಇದು ವೇದದಲ್ಲಿ ಪೂರ್ಣಸೂಕ್ತಿಯಲ್ಲಿ ಬಂದಿರತಕ್ಕಂಥ. ಪೂರ್ಣಸೂಕ್ತಿಯಲ್ಲಿ ಬಂದದನ್ನು ಯಾಕೆ ಕೋಟ್ ಮಾಡಿದ್ರು ಗೊತ್ತಂತ ಆಚಾರ್ಯ? ಅದು ಎಲ್ಲ ಇಡೀ ವೇದ ಹೋಗಲಿ, ಯಜುರ್ವೇದ ಶಾಖೆಯನ್ನು ಕೋಟ್ ಮಾಡಿದ್ರು, ಅದೇ ಅವರು ಯಜುರ್ವೇದದ್ದು ಒಂದು ಸೂಚನೆ. ಪೂರ್ಣಸೂಕ್ತವನ್ನೇ ಯಾಕೆ ಕೋಟ್ ಮಾಡಬೇಕು? ಯಾಕೆಂದ್ರೆ ಈ ಎರಡು ಮಂತ್ರ ಪೂರ್ಣಸೂಕ್ತದ್ದು, ಈ ಎರಡು ಪೂರ್ಣಸೂಕ್ತದ ಮಂತ್ರ ಅಂತ. ಆದ್ದರಿಂದ ಏನಾಯ್ತು ಅಂದ್ರೆ ಇಡೀ ವೇದ ಅನ್ನೋದು ಪೂರ್ಣಸೂಕ್ತದ ಸಾರ. ಓಂಕಾರದ ಸಾರ ವ್ಯಾಹೃತಿ, ವ್ಯಾಹೃತಿಯ ಸಾರ ಗಾಯತ್ರಿ, ಗಾಯತ್ರಿಯ ಸಾರ ಗಾಯತ್ರಿಯ ವಿಸ್ತಾರ, ಓಂಕಾರದ ವಿಸ್ತಾರ ವ್ಯಾಹೃತಿ, ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನ ಪುರುಷಸೂಕ್ತ, ಪುರುಷಸೂಕ್ತದ ವ್ಯಾಖ್ಯಾನ ಮೂರು ವೇದಗಳು. ಹಾಗಾದ್ರೆ ಪುರುಷ ಸೂಕ್ತದಲ್ಲಿ ಹೇಳಿದೆ ಅಂದ್ರೆ ಮೂರು ವೇದಗಳಲ್ಲಿ ಹೇಳಿದ್ದು ಅಂತಾಯ್ತು. ಪುರುಷ ಸೂಕ್ತ ಅನ್ನುವುದು ಉಪಾಸನೆಯಲ್ಲಿ ಬಹಳ ಮುಖ್ಯ. ಆದ್ದರಿಂದ ಪುರುಷ ಸೂಕ್ತದಲ್ಲಿ ಹೇಳಿದ್ದೇನು ಅಂದ್ರೆ ಅದು ಮುಂದೆ ಏನು ಹೇಳ್ತಾರೆ? ಇದನ್ನು ತಿಳಿದವರು ಇದು ಮೋಕ್ಷ ಸಾಧನವಾದ ವಿದ್ಯೆ. ಮೋಕ್ಷ ಸಾಧನೆಯ ಉಪಾಸನೆ ಅತ್ಯಂತ ಮುಖ್ಯ ಉಪಾಸನೆಯನ್ನ, ಸಾರಭೂತವಾದ ಉಪಾಸನೆಯನ್ನ, ಮಾಡಲೇಬೇಕಾದ ಉಪಾಸನೆಯನ್ನು ಪುರುಷ ಸೂಕ್ತ ಹೇಳಿದೆ. ನಿತ್ಯ ನಾವು ಪುರುಷ ಸೂಕ್ತ ಹೇಳಿದ ಅರ್ಚನೆಯೇ ಇಲ್ಲ. ನಮ್ಮ ಅನುಷ್ಠಾನದಲ್ಲಿ ಪುರುಷ ಸೂಕ್ತದ ಅನುಸಂಧಾನ ಅನ್ನೋದು ನಿತ್ಯ ಕರ್ಮ. ಆದ್ದರಿಂದ ಪುರುಷ ಸೂಕ್ತದಲ್ಲಿ ಹೇಳಿದೆ ಅಂತಂದ್ರೆ ಈ ಅನುಸಂಧಾನ ಅನ್ನೋದು ಎಲ್ಲರಿಗೂ ನಿಯತಾಯಿತು. ಅದಕ್ಕೋಸ್ಕರ ಒಂದು ಪುರುಷಸೂಕ್ತದಲ್ಲಿ ಹೇಳಿದ್ದನ್ನ ಹೇಳಿಬಿಟ್ರೆ ಸಮಸ್ತ ವೇದದ ಸಾರ ಸಂಗ್ರಹ ಆಯಿತು. ಪುರುಷಸೂಕ್ತದಲ್ಲಿ ಹೇಳಿದೆ ಅಂದ್ರೆ ಅದು ನಮ್ಮ ಅನುಷ್ಠಾನ ಅನ್ನೋದು ನಿಯತ. ಆದಿತ್ಯವರ್ಣಂ ತಮಸಸ್ತು ಪಾರೈ, ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಅಲ್ಲಿದ್ದರೆ ಆದಿತ್ಯವರ್ಣಂ ತಮಸಸ್ತು ಪಾರೈ ಅಂತ ವೇದದಲ್ಲಿ, ಯಜುರ್ವೇದದ ಪುರುಷಸೂಕ್ತದಲ್ಲಿ ಬಂತು. ಭಗವಂತ ಸೂರ್ಯನಂತೆ ಪ್ರಕಾಶ ಸ್ವರೂಪರಾಗಿದ್ದಾನೆ. ಆದರೆ ಪ್ರಕಾಶ ಇದ್ದರೂ ಕೂಡ ಇದು ಕತ್ತಲಿನ ಜೊತೆಗೆ ಇರೋ ಬೆಳಕಲ್ಲ. ಹೇಗೆ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ, ನಮ್ಮಲ್ಲಿ ಜ್ಞಾನ ಇರುತ್ತೆ, ಜ್ಞಾನ ಇದ್ರೆ ಅದರ ಜೊತೆಗೆ ಅಜ್ಞಾನ ಇದೆ. ನಮ್ಮಲ್ಲಿ ಆನಂದ ಇದೆ, ಆನಂದ ಜೊತೆಗೆ ದುಃಖ ಇದೆ. ನಮ್ಮಲ್ಲಿ ಬೆಳಕು ಇದೆ, ಅದರ ಜೊತೆಗೆ ಕತ್ತಲು ಇದೆ. ಅಲ್ಲಿ ಜ್ಞಾನ ಇದೆ, ಅಜ್ಞಾನ ಇಲ್ಲ. ಅಲ್ಲಿ ಆನಂದ ಇದೆ, ದುಃಖ ಇಲ್ಲ. ಹಾಗೆಯೇ ಅಲ್ಲಿ ಬೆಳಕು ಇದೆ, ಕತ್ತಲು ಇಲ್ಲ. ಅದು ತಮಸಸ್ತು ಪಾರೈ. ಕತ್ತಲಿನ ಆಚೆಯ ದಡದಲ್ಲಿರುವಂಥದ್ದು ಅಂತ. ಕತ್ತಲಿನ ದಾಟಿದ ಮೇಲೆ ಅದು ಸಿಗೋದು, ಅಲ್ಲಿ ಮತ್ತೆ ಕತ್ತಲು ಬರೋದಿಲ್ಲ ಅಲ್ಲಿಗೆ. ಹೀಗೆ ಭಗವಂತ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮಾನಿ ಕೃತ್ವಾಭಿವದನ್ಯ ಆಸ್ತೆ. ಇಂಥ ಪುರುಷನನ್ನು ನಾನು ಬಲ್ಲೆ ಅಂತ ಹೇಳಿದ್ನಲ್ಲ ವೇದ. ಈ ಮಂತ್ರ ದ್ರಷ್ಟ ಮೊದಲು ಭಗವಂತನೇ ಆ ಮಾತನ್ನು ಹೇಳಿದವ. ಅನಂತರ ಚತುರ್ಮುಖ ಬ್ರಹ್ಮ ಮಂತ್ರವನ್ನು ಮೊದಲು ಕಂಡವ ಚತುರ್ಮುಖ. ವೇದದ ಸರ್ವ ವೇದಗಳ ಮೊದಲ ದ್ರಷ್ಟಾರ ಚತುರ್ಮುಖ ಬ್ರಹ್ಮ, ಅವನು ಅದನ್ನು ಕಂಡಿದ್ದ. ಆಮೇಲೆ ಸಮಸ್ತ ವೇದಗಳ ದ್ರಷ್ಟಾರ ಎರಡನೇ ದ್ರಷ್ಟಾರ ಗರುಡ, ಅವನು ಹೇಳ್ತಾರೆ ವೇದಾಮೇತಂ ಗುರುಜಂ ಮಹಾಂತಂ. ಗರುಡನು ಈ ಮಂತ್ರವನ್ನು ಹೇಳ, ನಾನು ಬಲ್ಲೆ. ಆಮೇಲೆ ಯಜುರ್ವೇದದ ದ್ರಷ್ಟಾರ ಯಜುಷಾಂ ಸೂರ್ಯ ಏವಜ, ಯಜುರ್ವೇದದ ದ್ರಷ್ಟಾರನಾಗಿರತಕ್ಕಂಥ ಸೂರ್ಯ ವೇದಾಹಮೇತಂ, ನನ್ನೊಳಗಿರುವ ಭಗವಂತನ ನಾನು ಬಲ್ಲೆ ಅಂತಾರೆ ಸೂರ್ಯ. ಆಮೇಲೆ ಯಜುರ್ವೇದದ ಶುಕ್ಲ ಯಜುರ್ವೇದವನ್ನು ಕಂಡಂತಹ ಋಷಿಗಳೆಲ್ಲ, ಯಾಜ್ಞವಲ್ಕ್ಯರು, ಕಣ್ವ, ಮಧ್ಯಂಜನ ಮುಂತಾದವರು,
ಎಲ್ಲ ಜ್ಞಾನಿಗಳು ಯಾರ್ಯಾರಿಗೆ ಈ ಮಂತ್ರ ದರ್ಶನ ಆಗಿದೆ ಅವರೆಲ್ಲರೂ ವೇದಾಹನೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತುಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯಾಸ್ತೆ. ಈ ಪ್ರಿಂಟ್ ಆದ ಪುಸ್ತಕಗಳಲ್ಲಿ ಕೆಲವು ಕಡೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ಅಂತ ಇರಬೇಕು. ಅದು ವೇದ ಪಾಠ ಅಲ್ಲ, ತಪ್ಪದು. ಇದೇ 0 ತೆಗೆದುಬಿಟ್ಟು ಆಮೇಲೆ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ ಅಂತ ಪಾಠ ಇರಬೇಕು. ಯಾಸ್ತೆ ಇಷ್ಟು ವ್ಯತ್ಯಾಸ. ಯಹ ಆಸ್ತೆ ಏತಂ ವೇದ ಅಂತ. ಅದು ಯಾರು ಇದ್ದಾನೋ ಅಂಥ ಈ ಪರಮಪುರುಷನನ್ನು ನಾನು ಬಲ್ಲೆ ಅಂತ ಪುಲ್ಲಿಂಗವಿದೆ ಕಲಿಯೋದಲ್ಲ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ. ಯಾರು ಅವನು? ಧೀರ. ಭಗವಂತನಿಗೆ ವಿಶೇಷಣ ಇದೆ, ಅವನು ಧೀರ ಅಂತ. ಧೀರ ಅಂದ್ರೆ ಏನು ಗೊತ್ತಾ? ಧೀರ ಅಂದ್ರೆ ಒಂದು ದೃಷ್ಟಿಯಿಂದ ಅವನೊಬ್ಬನೇ ಧೀರ, ನಾವು ಯಾರೂ ಧೀರರಲ್ಲ. ಧೀರ ಅಂದ್ರೆ ಏನಂದ್ರೆ ಫಿಯರ್ಲೆಸ್. ಅಭಯಂ ಭಗವಂತನ ವಿಶೇಷ. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ಈ ಸಂಸಾರಕ್ಕೆ ಹೆಸರು ಭಯ ಅಂತ. ಭಗವಂತನೇ ಅಭಯ ಅಂತ. ಇಲ್ಲಿ ಏನು ಹೆದರಿಕೆ ಇಲ್ಲ ಆದ್ರೂ ಒಂದಲ್ಲ ಒಂದು ಭಯ ಇದ್ದೇ ಇದೆಯಲ್ಲ. ಪ್ರತಿಯೊಬ್ಬ ಹುಟ್ಟಿದವರಿಗೂ ಸಾಯುವ ತನಕ ಸಾವಿನ ಭಯ ಉಂಟಾ? ಅದರಿಂದ ಇದು ಅಭಯ ಅಲ್ವೇ ಇಲ್ಲ. ಎಷ್ಟು ನಿರ್ಭಯ ಅಂತಂದ್ರೂ ನಾವು ಹಾಲಿನ ದವಡಲ್ಲೇ ಕೂತು ಬದುಕುವುದು. ಅದರಿಂದ ಇದು ಅಭಯ ಅಲ್ಲ. ಇದು ಇಲ್ಲಿ ಧೈರ್ಯ ಅನ್ನೋದು ಇದೇನಂದ್ರೆ ಆ ಕುಕ್ಕಿಲೊಂದು ಧೈರ್ಯ ತಂದುಕೊಳ್ಳೋದು. ನನಗೆ ಹೆದರಿಕೆ ಇಲ್ಲ, 10 ಸಲ ದೊಡ್ಡ, ಯಾಕೆಂದ್ರೆ ಹೆದರಿಕೆ ಇದೆ ಒಳಗೆ, ಅದಕ್ಕೆ ಹೇಳೋದು ಸರ್ ನನಗೆ ಹೆದರಿಕೆ ಇಲ್ಲ, ನಾನು ಯಾರಿಗೆ ಹೆದರೋದಿಲ್ಲ ಹೇಳ್ತಾ ಇರ್ತಾರಲ್ಲ ಅದು ಹೇಳ್ತಾ ಇರೋದು. ಅಂದ್ರೆ ನನಗೆ ಹೆದರಿಕೆ ಇಲ್ಲ ಅಂದ್ರೆ 10 ಸುಳ್ಳನ್ನು 10 ಸಲ ರಿಪೀಟ್ ಮಾಡೋದನ್ನೇ ಬಿಕಮ್ಸ್ ಟ್ರೂ ಅಂತ ಹೇಳ್ತಾರೆ. ಹಾಗೆ ಹೆದರಿಕೆ ಇಲ್ಲ ಅಂತ ಹೇಳಿ ಹೆದರಿಕೆ ಅನ್ನೋ ಭ್ರಮೆ ಬಂದುಬಿಡುತ್ತೆ ಅವರಿಗೆ, ಧೈರ್ಯ ಬಂದ ಹಾಗೆ ಕಾಣುತ್ತೆ ಅಷ್ಟೇ. ನಿಜವಾಗಿ ಇದೇ ಭಯಂಕರ. ಇಡೀ ಸಂಸಾರಕ್ಕೆ ಹೆಸರೇ ಭಯಂ. ಅದಹ ಭಯಂ ಅಂತ. ಇದಕ್ಕೆ ಭಯಂ ಅಂದ್ರೆ ಭವ ಅಂದ್ರೆ ಭಯ ಅಂದ್ರೆ ಒಂದೇ ಅಂತ ಹೇಳ್ತಾರೆ. ಅಂದ್ರೆ ಅವನು ಧೀರ. ಭಗವಂತ ಯಾರಿಗೆ ಹೆದರಬೇಕು? ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳು. ನಮಗೆ ಹೆದರಿಕೆ ಆಗುವುದು ಯಾವಾಗಲೂ ನಮಗಿಂತ ಬಲಿಷ್ಠರಿದ್ದಾಗ. ಅಯ್ಯೋ ಅವ್ರು ಏನ್ ಮಾಡಿಬಿಡ್ತಾರೋ. ಕನಿಷ್ಠ ನಮ್ಮ ಸಮಾನ ಸ್ಕಂದರಿದ್ರು ನಮ್ಗೆ ಸ್ವಲ್ಪ ಇದೆ. ಯಾಕಂದ್ರೆ ಅವರು ನಮ್ಮನ್ನು ಓವರ್ಕಮ್ ಮಾಡಿಬಿಟ್ರೆ ನಮಗೆ ನಮ್ಮಷ್ಟೇ ತಾಕತ್ತು ಅವರಿಗಿದೆ. ಈ ಹುಡುಗರಿಗೆ ತನಗಿಂತ ಬುದ್ಧಿವಂತ ಹುಡುಗರಿದ್ದಾವೆ ಅವನು ಹೆದರಿಕೆ ಕ್ಲಾಸ್ನಲ್ಲಿ. ಯಾಕಂದ್ರೆ ಅವನು ನನಗಿಂತ ಹೆಚ್ಚು ಮಾರ್ಕ್ ಪಡಿತಾನೆ, ಏನ್ ಮಾಡಲಿ. ಸಮಾನ ಸ್ಕಂದ ಆದಾಗ ಇನ್ನೂ ದೇವರು. ಯಾಕಂದ್ರೆ ನನ್ನಷ್ಟೇ ಅವನು ಕಂಪಿಟೆಂಟ್, ನನಗಿಂತ ಹೆಚ್ಚು ಎಲ್ಲೋ ನನಗಿಂತ ಮುಂದೆ ಹೋಗ್ಬಿಟ್ರೆ ಅವನು ಅನ್ನೋ ಒಂದು ಬಹಳ ಚಡಬಡಿಕೆ ಇರುತ್ತೆ. ಹಾಗೆ ಸಮಾನ ಸ್ಕಂದರಿಂದ ಮತ್ತು ಉತ್ತಮರಿಂದ ಭಯ ಬರುವ ಸಾಧ್ಯತೆ. ನಮಗಿಂತ ಅಧಮರಿಂದ ನಾವು ಹೆದರ್ಕೊಳ್ಳೋದಿಲ್ಲ. ದುರ್ಬಲರಿಂದ ನಾವು ಸಮಾನ ಬಲ ಇರಬೇಕು, ಒಂದು ಅಧಿಕ ಬಲ ಇರಬೇಕು. ಭಗವಂತ ಏಕಮೇವಾದ್ವಿತೀಯಂ ಬ್ರಹ್ಮ. ಅವನಿಗೆ ಸಮಾನರು ಇಲ್ಲ, ಅಧಿಕರು ಇಲ್ಲ. ಅವನು ಹೇಗೆ ದ್ವಿತೀಯಾತ್ ಸದೃಶನಾದ ಇನ್ನೊಬ್ಬ ಇದ್ದರೆ ಅಥವಾ ಆಗ ಭಯ. ಸದೃಶ ಇಲ್ಲ ಕಿಮುತ ಅಧಿಕ. ಅವನಿಗೆ ಸಮಾಧಿಕ ರಹಿತನಾದವ ಅಸಮಾಧಿಕ, ಅವನಿಗೆ ಭಯ ಹೇಗೆ ಬರಬೇಕು? ಆದ್ದರಿಂದ ಅವನು ಧೀರ. ಅಂದ್ರೆ ಅದರ ಅರ್ಥ ಏನಾಯ್ತು? ಭಗವಂತನಿಗೆ ಸಮಾನನಾದವರು ಉತ್ತಮನೂ ಇಲ್ಲ, ಅದ್ವಿತೀಯ. ಇನ್ನೊಂದು ಅರ್ಥ ಧೀರ ಅಂದ್ರೆ ಯಾವಾಗಲೂ ಭಯ ಬರೋದು ಕಾರಣ ಏನು? ಅಜ್ಞಾನ. ಇದು ಒಂದು ಭಯ ಕಾರಣ. ಇನ್ನೊಂದು ಭಯ ಕಾರಣ ಏನು ಅಂದ್ರೆ ಅಜ್ಞಾನ. ಸಮಾನ ಸ್ಕಂಧ ಅಥವಾ ನಮಗಿಂತ ಉತ್ತಮ ಅವ್ರಿಗೆ ಭಯ. ನಮಗೆ ಉತ್ತಮ ಆದ್ರೆ ಈಗ ನಮ್ಮ ಗುರುಗಳು, ತಂದೆ ತಾಯಿ, ಅವ್ರಿಗೆ ಭಯ ಆಗತ್ತೆ, ನಮಗೆ ಇಲ್ಲ. ಅಂದ್ರೆ ಯಾವಾಗ ಅವರ ಸ್ವಭಾವ ಗೊತ್ತಿರದಿದ್ದಾಗ ಭಯ. ಅವರು ಬಲಿಷ್ಠ ಏನೋ ಅಂತ ಗೊತ್ತಿಲ್ಲ, ಚಚ್ಚಿಬಿಟ್ರೆ ನನ್ನನ್ನ ಚಚ್ಚಿಬಿಡ್ತಾನೋ ಏನೋ, ಇದು ಭಯ. ಇಲ್ಲಪ್ಪ ಅವನು ಒಳ್ಳೆಯವರು ಏನು ಮಾಡೋದಿಲ್ಲ, ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ, ನಮ್ಗೆ ಆಶೀರ್ವಾದ ಮಾಡ್ತಾನೆ, ಭಯ ಇಲ್ಲ. ಹಾಗಾದ್ರೆ ಬಲಿಷ್ಠನಿದ್ರೆ ಮಾತ್ರ ಸಾಲದು, ಅಜ್ಞಾನ ಇರಬೇಕು, ಭಯ ಬರಬೇಕಾಗಿದೆ. ಏನು ಎಂತಂದು ಗೊತ್ತಿಲ್ಲದೆ ಇದ್ದಾಗ ಭಯ. ಗೊತ್ತಾಗ್ಬಿಟ್ರೆ ಭಯ ಇಲ್ಲ. ಅದೇ ನಾನು ಯಾವಾಗ ರಾತ್ರಿ ಹೊತ್ತು ಹೋಗುವಾಗ ಹೆದರಿಕೆ ಇರ್ತೇವೆ, ಟಾರ್ಚ್ ಇಟ್ಕೊಳ್ತೇವೆ. ಯಾಕೆ? ಏನಿದೆಯೋ ಗೊತ್ತಿಲ್ಲ. ರಸ್ತೆಯಲ್ಲಿ ಏನೋ ಕಾಲಡಿಯಲ್ಲಿ ಏನಾದರೂ ಇದ್ರೆ, ರಸ್ತೆ ಬದಿಲಿ ಕಳ್ಳಕಾಕರು ಕೂತಿದ್ರೆ ಅವರು ಚೂರು ತೋರಿಸಿ ಕಿಶೆಯಿಂದ ತೆಗಿ ಅಂತ ಹೇಳಿದರೆ ಈ ರೇಗಳೇ ಜಾಸ್ತಿ ಆಗುತ್ತೆ. ರೇ ಜಾಸ್ತಿ ಆಗಿಬಿಟ್ರೆ ಭಯ ಪ್ರಾರಂಭ. ಈ ರೇಗಳೆಲ್ಲ ಹೋಗಿ ಹಗಲು ಹೊತ್ತಾ ಇದ್ರೆ ಏನಿಲ್ಲಪ್ಪ ದೀಪ ಬೇಡ ಏನ್ ಬೇಡ, ಇದಕ್ಕೆ ಕಾಣುತ್ತಲ್ಲ ರಸ್ತೆ. ಕಾಲಡಿಯಲ್ಲಿ ಏನಿದ್ರು ಕಾಣುತ್ತೆ, ಅಕ್ಕಪಕ್ಕದಲ್ಲಿದ್ರು ಕಾಣುತ್ತೆ. ಹಾಗೆ ಯಾರಾದ್ರೂ ಬಂದ್ರೆ ಜನ ಇದ್ದಾರೆ, ಕೂಗ್ಬಿಟ್ರೆ ಎಲ್ಲ ಸೇರ್ತಾರೆ. ಅದೇ ಒಂಥರ ಧೈರ್ಯ ಬಂದು. ಅಂದ್ರೆ ಅರಿವಿನಿಂದ ಧೈರ್ಯ, ಅಜ್ಞಾನದಿಂದ ಭಯ. ಭಗವಂತನಿಗೆ ಅವನಿಗೆ ಧೈರ್ಯ ಯಾಕೆ ಅಂದ್ರೆ ಅವನಿಗೆ ಅಜ್ಞಾನ ಇಲ್ಲ. ಅಜ್ಞಾನದಿಂದ ದುಃಖ ಮತ್ತು ಭಯ, ಈ ಎರಡು ಅಜ್ಞಾನದ ಕಾರ್ಯಗಳು. ಮೊದಲು ಭಯದಿಂದ ದುಃಖ ಬರುತ್ತೆ. ಭಯ ಅಂದ್ರೆ ಏನು ಗೊತ್ತುಂಟ? ದುಃಖ ಬರುತ್ತೆ ಅನ್ನುವ ಎಕ್ಸ್ಪೆಕ್ಟೇಷನ್ನೇ ಭಯ. ದುಃಖದ ಎಕ್ಸ್ಪೆಕ್ಟೇಷನ್ಗೆ ಭಯ ಅಂತ ಹೇಳೋದು. ಭಯ ಆಗುತ್ತೆ ನನಗೆ ಅಂದ್ರೆ ಯಾರು ಅಲ್ಲಿ
ಕಳ್ಳ ಕಾಕರಿದ್ದರೆ ಕಾಡಿನಲ್ಲಿ ಹೋಗುವ ಭಯ ಆಗುತ್ತೆ. ಅದು ಹುಲಿ ಇದ್ದರೆ, ಹುಲಿ ಇದ್ರೆ ಏನಾಗುತ್ತೆ, ಅದು ಹಿಡಿಯುತ್ತೆ, ಅದು ದುಃಖ. ಆ ದುಃಖದ ನಿರೀಕ್ಷೆ ಭಯ. ಭಯ ಅಂದ್ರೆ ದುಃಖದ ಪ್ರೀವಿಯಸ್ ಎಕ್ಸ್ಪೆಕ್ಟೇಷನ್ ಆಫ್ ಸಾರೋ. ಜೀವನದಲ್ಲಿ ದುಃಖದ ನಿರೀಕ್ಷೆ ಭಯ, ಭಯದ ಪರಿಣಾಮ ದುಃಖ. ಭಗವಂತನಿಗೆ ದುಃಖವೂ ಇಲ್ಲ, ಭಯವೂ ಇಲ್ಲ. ಅವನು ಧೀರ. ಯಾಕೆಂದ್ರೆ ಧೀರ, ಧೀಹಿ ಅಂದ್ರೆ ಜ್ಞಾನ, ರಾ ಅಂದ್ರೆ ಆನಂದ, ಜ್ಞಾನಾನಂದ ಸ್ವರೂಪ ಅವರ. ಅದು ಅಜ್ಞಾನ ಇದ್ದಂತಾನೆ ಭಯ ಬರೋದು. ಅದು ಅವರು ಧೀರ, ಧಿಯಾರಮತೆ, ಸದಾ ಜ್ಞಾನದಿಂದ ಅಂದವಾಗಿರುವವರು. ಅವನಿಗೆ ಅಜ್ಞಾನ ಇಲ್ಲ, ದುಃಖವಿಲ್ಲ, ಭಯವಿಲ್ಲ. ಅವನೇನ್ ಮಾಡಿದ, ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ. ಅಲ್ಲಿ ಎಲ್ಲವನ್ನೂ ಧಾರಣೆ ಮಾಡಿದ, ಎಲ್ಲವನ್ನೂ ಪೋಷಣೆ ಮಾಡಿದ ಅಂತ ಹಿಂದೆ ಹೇಳಿದ್ರು. ಧಾರಣೆ ಮಾಡಿದ, ಪೋಷಣೆ ಮಾಡಿದ ಯಾವುದನ್ನ? ಎಲ್ಲ ಇದ್ದುದನ್ನು. ಅದು ಹ್ಯಾಂಗ್ ಬಂತು? ಇದ್ರೆ ತಾನೇ ಧಾರಣೆ ಪೋಷಣೆ ಮಾಡೋದು. ಇಲ್ಲದಿದ್ದ ಧಾರಣೆ ಪೋಷಣೆ ಮಾಡ್ಲಿಕ್ಕೆ ಬರುತ್ತಾ? ಮಕ್ಕಳನ್ನ ಒಳ್ಳೆ ಚೆನ್ನಾಗಿ ಸಾಕಿದ ಮಕ್ಕಳ ಮೊದಲು ಮಕ್ಕಳು ಆಗ್ಬೇಕಲ್ಲ. ಇದ್ದದ್ದನ್ನು ಧಾರಣೆ ಮಾಡೋದು, ಇದ್ದದನ್ನು ಪೋಷಣೆ ಮಾಡೋದು. ಅಲ್ಲಿ ಸೃಷ್ಟಿಯ ಬಗ್ಗೆ ಹೇಳಲಿಲ್ಲ, ಹಿಂದೆ ಧಾರಣೆ ಪೋಷಣೆ ಹೇಳಿದ್ದಾರೆ. ಸೃಷ್ಟಿಯ ಉತ್ತರದ ಕ್ರಿಯೆಯನ್ನು ಹೇಳಿದ್ದಾರೆ. ಹಂಗೆ ಹೇಳಿದ್ರೆ ಸರ್ವಾಣಿ ರೂಪಾಣಿ ವಿಚಿತ್ಯ. ಪ್ರತಿಯೊಂದು ವಸ್ತುವನ್ನು, ರೂಪಾತ್ಮಕ ಪ್ರಪಂಚವನ್ನ ಸೃಷ್ಟಿ ಮಾಡಿ, ವಿಚಿತ್ಯ ಅಂದರೆ ಅದನ್ನು ವಿಶ್ಲೇಷಿಸಿ ಸೃಷ್ಟಿ ಮಾಡಿ, ನಿರ್ಮಾಯ ಅಂತ ಅರ್ಥ. ನಿರ್ಮಾಯ ಅಂದ್ರೆ ವಿಚ್ಛಿನ್ನ ಸಂಗ್ರಹಿಸುವುದು ಅಂತ. ವಿಚಿತ್ಯ ಅಂದ್ರೆ ಸಂಗ್ರಹ ಮಾಡಿ ಅಂತ ಅರ್ಥ. ಸಂಗ್ರಹ ಮಾಡಿ ಅಂತ ಅರ್ಥ ಯಾಕೆ ಹೇಳಿದ್ರೆ, ಯಾವುದೇ ಇಲ್ಲದ್ದನ್ನ ಭಗವಂತ ಸೃಷ್ಟಿ ಮಾಡುವುದಿಲ್ಲ, ಅದನ್ನ ಸೇರಿಸಿದಾಗ ಒಂದು ವಸ್ತು. ಇಡೀ ಪ್ರಪಂಚ ಅಂತಂದ್ರೆ ಮೂರೇ ವಸ್ತುಗಳಲ್ವ, ಮಣ್ಣು, ನೀರು, ಬೆಂಕಿ ಬಿಟ್ಟು ಏನಾದ್ರೂ ಉಂಟ. ಬ್ರಹ್ಮಾಂಡ ಒಂದು ಸಣ್ಣ ಹುಲ್ಲಿನ ಗರಿಯಿಂದ ಹಿಡಿದು ಇಡೀ ಬ್ರಹ್ಮಾಂಡ ತನಕ ಕಂಟೆಂಟ್ ಮೂರೇ ಅಲ್ವ, ಮಣ್ಣು, ನೀರು, ಬೆಂಕಿ, ತ್ರಿವೃತ್ತದ್ದು. ಹಾಗಾದ್ರೆ ಏನ್ ಮಾಡಿದ ಭಗವಂತ? ಮಣ್ಣು, ನೀರು, ಬೆಂಕಿಯನ್ನ ವಿಚಿತ್ಯ. ವಿಚಯನ ಅಂದ್ರೆ ಅದನ್ನು ಸೇರಿಸುವುದು. ಬೇರೆ ಬೇರೆ ರೀತಿಯ ಪ್ರಪೋರ್ಷನ್ ನಿಂದ ಮಣ್ಣು, ನೀರು, ಬೆಂಕಿಯನ್ನು ಸೇರಿಸಿ ಅನಂತ ರೂಪಗಳನ್ನು ಮಾಡಿದ. ಅದು ವಿಚಿತ್ಯ. ರೂಪಾಣಿ, ಸರ್ವಾಣಿ ರೂಪಾಣಿ ವಿಚಿತ್ಯ. ಮೂರೇ ವಸ್ತುವಿನಿಂದ ಅನಂತ ವಸ್ತುಗಳನ್ನು ಮಾಡಿದ. ಮೂಲಭೂತವಾಗಿರೋದು ಮೂರೇ, ಮಣ್ಣು, ನೀರು, ಬೆಂಕಿ. ನೋಡಿ, ಮಣ್ಣು, ನೀರು, ಬೆಂಕಿಯಿಂದಲೇ ಗುಲಾಬಿ ಹೂ ಮಾಡಿದ. ಮಣ್ಣು, ನೀರು, ಬೆಂಕಿಯಿಂದಲೇ ಮಲವನ್ನು ಮಾಡಿದ. ಮಣ್ಣು, ನೀರು, ಬೆಂಕಿಯಿಂದಲೇ ಗೊಬ್ಬರ ಮಾಡಿದ. ಸುಗಂಧವೂ ಅದರಿಂದ, ದುರ್ಗಂಧವೂ ಅದರಿಂದ. ಎಲ್ಲ ಮೂರೇ ವಸ್ತುವಿನಿಂದ ಅನಂತ ರೂಪಗಳನ್ನು ವಿಚಿತ್ಯ. ಅದು ಮಾಡಿದ ಹಾಗಾದ್ರೆ ಬೇರೆ ಬೇರೆ ಪ್ರಪೋರ್ಷನ್ ನಿಂದ ಅದನ್ನು ಬೆಳೆಸಿದಾಗ ಹೇಗೆ ಮೂಲಭೂತವಾದ ಕೆಲವೇ ಬಣ್ಣಗಳು ಅನಂತ ಬಣ್ಣಗಳಾಗ್ತವೆ, ಮೂರೇ ವಸ್ತು ಅನಂತ ವಸ್ತು ಆಯಿತು. ನಾಮಾನಿ ಸರ್ವಾಣಿ ನಾಮ ರೂಪಾಣಿ ವಿಚಿತ್ಯ. ಹೀಗೆ ಇಡೀ ಪ್ರಪಂಚಕ್ಕೆ ಮೂರೇ ಮೂಲದ್ರವ್ಯಗಳಿಂದ, ತ್ರಿವೃತ್ತ ಕರ್ಣದಿಂದ ಅನಂತ ರೂಪಗಳನ್ನು ಕೊಟ್ಟು, ಆಮೇಲೆ ನಾಮಾಧಿಕೃತ್ವ, ಬರೇ ರೂಪಾತ್ಮಕ ಪ್ರಪಂಚ ಸೃಷ್ಟಿ ಮಾಡಿದ್ದಲ್ಲ ಅವನು, ಮತ್ತೆ ಅವನ ಹೆಸರು ಕೊಟ್ಟ. ಒಂದೊಂದು ವಸ್ತುವಿಗೆ ಒಂದೊಂದು ನಾಮ. ವೇದ ಶಬ್ದೇಧ್ಯೇಯವಾದವು ಅಂತ ಆ ನಾಮಗಳು, ವೇದಗಳಲ್ಲಿ ಇರತಕ್ಕಂಥ ಪದಗಳು, ಎಲ್ಲ ವೇದದ ಪದಗಳು ಅಲ್ಲಿ ತನಕ ಏನಾಗಿದ್ದವು, ಯಾವ ವಸ್ತುವೂ ಸೃಷ್ಟಿಯಾಗಿರಲಿಲ್ಲ. ಆಗ ವೇದದಲ್ಲಿರತಕ್ಕ ಶಬ್ದಕ್ಕೆ ಏನರ್ಥ? ಎಲ್ಲಾ ಶಬ್ದಗಳೂ ಇದ್ದವು, ವೇದದ ಶಬ್ದಗಳು. ಪ್ರಳಯ ಕಾಲದಲ್ಲಿ ಯಾವ ವಸ್ತುವೂ ಇಲ್ಲ, ಹಾಗಾದ್ರೆ ಅದೊಂದು ವಾಚ್ಯ ಬೇಕಲ್ಲ. ವಾಚ್ಯ ಇಲ್ಲದೆ ಒಂದು ಶಬ್ದ ಇರುತ್ತಾ? ಆವಾಗ ಯಾವ ವಸ್ತುವೂ ಇಲ್ಲ, ಆವಾಗ ಅದು ಶಬ್ದ ಇತ್ತು. ಘಟಃ ಅನ್ನೋ ಶಬ್ದ ಇತ್ತು. ಏನರ್ಥ? ಘಟಃ ಅಂದ್ರೂ ಭಗವಂತ, ಪಟಃ ಅಂದ್ರೂ ಭಗವಂತ, ಸ್ತಂಭ ಅಂದ್ರೂ ಭಗವಂತ. ಯಾವ ವಸ್ತು ಇರಲಿಲ್ಲ ಪ್ರಳಯ ಕಾಲದಲ್ಲಿ, ಶಬ್ದ ಇತ್ತು. ಎಲ್ಲಾ ಶಬ್ದಗಳಿಗೆ ವಚನಾಗಿ ಅವನೊಬ್ಬನೇ ಇದ್ದ. ಆಮೇಲೆ ವಸ್ತುಗಳನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಮೇಲೆ ತನ್ನ ಹೆಸರಾದ ಒಂದನ್ನು ಅದಕ್ಕೆ ಕೊಟ್ಟ. ಘಟಃ ನಿನಗಿಟ್ಕೋ, ಪಟಃ ನಿನಗಿಟ್ಕೋ. ತನ್ನ ನಾಮವಾಗಿ ಅನಂತ ನಾಮಗಳೇನು ವೇದದಲ್ಲಿದ್ದವು ಅದರಲ್ಲಿ ಒಂದೊಂದನ್ನು ಕೊಟ್ಟ. ನಾಮಾಧಿಕೃತ್ವ, ಅಲ್ಲಿ ನಾಮಕರಣ ಮಾಡಿದ. ನಾಮಕರಣ ಮಾಡಿ ಹೀಗೆ ನಾಮರೂಪಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಹಾಗೆ ಕೂತ್ನ ಅಭಿವದನ್. ಅವನ ಹೆಸರು ಕೊಟ್ಟ ಅಂದ್ರೆ ಅವನ ಹೆಸರು ಕೊಟ್ಟರೆ ಅವನೇ ಹೇಳಿದ್ರು, ಇನ್ನೇ ಅವನೇ ಆಗುತ್ತಲ್ಲ. ಅದಕ್ಕೆ ಚತುರ್ಮುಖನಿಗೆ ಮೊದಲು ವೇದೋಪದೇಶ ಮಾಡಿ ಅಭಿವದನ್ ನಿರಂತರ ಹೈಗ್ರೀವ ರೂಪದಿಂದ, ವೇದವ್ಯಾಸ ರೂಪದಿಂದ, ಕಪಿಲ ರೂಪದಿಂದ, ಆ ತನ್ನ ಮೂಲ ಅನೇಕ ರೂಪಗಳು ವಿಷ್ಣು ರೂಪದಿಂದ ಚತುರ್ಮುಖನಿಗೆ ಅಭಿವದನ್ ವೇದೋಪದೇಶ ಮಾಡ್ತಾ ನಿರಂತರಂ ಉದ್ಗಿರಂತಂ ಅಂತ ಭಗವಂತ ನಿರಂತರ ವೇದೋಚ್ಚಾರ ಮಾಡ್ತಾ ವೇದ ಮಂತ್ರಗಳನ್ನ ಉಪದೇಶ ಮಾಡ್ತಾ ಬ್ರಹ್ಮಾದಿ ದೇವತೆಗಳಿಗೆ ಯಹ ಆಸ್ತೆ, ಯಾವ ಪುರುಷನಿದ್ದಾನೆ, ಆದಿಪುರುಷ, ಮೂಲ ಪುರುಷ, ಪುರಾಣ ಪುರುಷ, ಪುರುಷೋತ್ತಮ, ಉತ್ತಮ ಪುರುಷ, ಏನ್ ಬೇಕು ಅವನನ್ನು ನಾನು ಬಲ್ಲೆ ಅಂತ ವೇದ ಪುರುಷ. ಅಹಂ ವೇದ